ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 11ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಭಕ್ತಿಹೀನರ ಆಲೋಚನೆಯಂತೆ ನಡೆಯದ ಮನುಷ್ಯನೇ ಧನ್ಯನು. ಅವನು ತನ್ನ ಕಾಲದಲ್ಲಿ ತನ್ನ ಫಲ ಕೊಡುವಂತಹ ಎಲೆ ಬಾಡದಂತಹ ನೀರಿನ ಹೊಳೆಗಳ ಬಳಿಯಲ್ಲಿ ನೆಡಲ್ಪಟ್ಟಂತಹ ಮರದ ಹಾಗಿರುವನು. ಕೀರ್ತನೆ 1ನೇ ಅಧ್ಯಾಯ 1ರಿಂದ 3ನೇ ವಚನ. ನಾವು ಇನ್ನೂ ಈ ಅಪೂರ್ಣ ದೇಹಗಳನ್ನು ಹೊಂದಿರುವವರೆಗೆ ಪರಿಪೂರ್ಣತೆಯ ಎತ್ತರವನ್ನು ತಲುಪಲು ಸಾಧ್ಯವಿಲ್ಲ. ದೇವರ ಪ್ರತಿ ಮಕ್ಕಳಲ್ಲೂ ಬಹಳವಾದ ಗ್ರಹಿಕೆ ಮತ್ತು ಕೃಪೆಯಲ್ಲಿ ನಿರಂತರ ಬೆಳವಣಿಗೆ ಹೊಂದಬೇಕು ಮತ್ತು ತಾನು ಹೊಂದಿದ ಪ್ರತಿಯೊಂದು ಹೆಜ್ಜೆಯನ್ನು ಉನ್ನತ ಸಾಧನೆಗಳ ಮೆಟ್ಟಿಲು ಎಂದು ಪರಿಗಣಿಸಬೇಕು. ಒಂದು ವೇಳೆ ದೇವರ ಹೋಲಿಕೆಯಲ್ಲಿ ಯಾವುದೇ ಗ್ರಹಿಸಬಹುದಾದ ಬೆಳವಣಿಗೆ ಇಲ್ಲದಿದ್ದರೆ ಅಥವಾ ಹಿಂದುಳಿದ ಪ್ರವೃತ್ತಿ ಇದ್ದರೆ ಅಥವಾ ನಿರಾಸಕ್ತಿಯ ನಿಲುವು ಇದ್ದರೆ ಆಗ ಅದು ಎಚ್ಚರಿಕೆಗೆ ಕಾರಣವಾಗುತ್ತದೆ. ಕರ್ತನಾದ ಯೇಸು ನಮಗೆ ಉದಾಹರಣೆಗಾಗಿ ರೂಪಿಸಿದ ಮಾದರಿಯನ್ನು ನಾವು ನಿರಂತರವಾಗಿ ನಮ್ಮ ಕಣ್ಣ ಮುಂದೆ ಇಡೋಣ. ಆತನು ಎಲ್ಲ ನ್ಯಾಯ ಪ್ರಮಾಣವನ್ನು ನಿರ್ದೋಷವಾಗಿ ಕಾಪಾಡಿ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ನೆರವೇರಿಸಿ ನಮಗೆ ಮಾದರಿಯಾಗಿದ್ದಾನೆ. ನಾವು ಸಹ ಪ್ರೀತಿಯ ಉತ್ಸಾಹ ಮತ್ತು ದೇವರ ಮೇಲಿನ ನಿಷ್ಠೆಯ ಪೂರ್ಣ ಅಳತೆಯಂತೆ ನಾವು ಆತನ ನೀತಿಯ ಮತ್ತು ಸ್ವಂತ ಬಲಿಯನ್ನು ಎಷ್ಟು ಹತ್ತಿರ ಸಾಧ್ಯವೋ ಅಷ್ಟು ಹತ್ತಿರ ಆತನ ಹೆಜ್ಜೆಗಳನ್ನು ಹಿಂಬಾಲಿಸೋಣ. ಮತ್ತು ನಾವು ಈಗ ದೈವಿಕ ಅನುಮೋದನೆಯ ಆಶೀರ್ವಾದವನ್ನು ಹೊಂದುತ್ತೇವೆ ಮತ್ತು ತಕ್ಕ ಸಮಯದಲ್ಲಿ ದೈವಿಕ ದಯೆಯ ಮಹಿಮೆಯುಳ್ಳ ಬಹುಮಾನವನ್ನು ಹೊಂದುತ್ತೇವೆ ಎಂಬುದೇ ಆಮೆನ್.